ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ ತಿಂಗಳು ನಿಮ್ಮನ್ನು ಸಂತೋಷದಿಂದ ಸ್ವಾಗತಿಸುತ್ತದೆ. ಈ ವರ್ಷದಲ್ಲಿ ಇಲ್ಲಿಯವರೆಗೂ ಜೀವನವು ನಮ್ಮನ್ನು ಅನೇಕ ಏರುಪೇರುಗಳ ಮೂಲಕ ಕರೆದುಕೊಂಡು ಹೋಗಿರಬಹುದು. ಕೆಲವು ದಿನಗಳು ಸಂತೋಷದಾಯಕವಾಗಿದ್ದರೆ ಇನ್ನು ಕೆಲವು ದಿನಗಳು ಕಷ್ಟಕರವಾಗಿದ್ದವು. ಆದರೂ ನಮ್ಮನ್ನು ಮುನ್ನಡೆಸುವ ಒಂದು ಮುಖ್ಯ ವಿಷಯವೆಂದರೆ ಅದು ನಿರೀಕ್ಷೆ. ಕೀರ್ತನೆಗಳು 71:20 ಬೈಬಲ್ ಹೀಗೆ ಹೇಳುತ್ತದೆ: ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿಸಿದ ನೀನೇ ಪುನಃ ಉಜ್ಜೀವಿಸ ಮಾಡು. ನಮ್ಮನ್ನು ಭೂಮಿಯ ಅಧೋಭಾಗದಿಂದ ಮೇಲೆತ್ತು. ನಮ್ಮಲ್ಲಿ ಅನೇಕರಿಗೆ ಕಳೆದ ಈ 7 ತಿಂಗಳುಗಳು ಸುಲಭವಾಗಿರಲಿಲ್ಲ. ಕೆಲವರು ತಮ್ಮ ಉದ್ಯೋಗದಲ್ಲಿ ಹಿನ್ನಡೆಗಳನ್ನು, ಸಂಬಂಧಗಳಲ್ಲಿ ಹೋರಾಟಗಳನ್ನು, ಆರೋಗ್ಯದ ಸವಾಲುಗಳನ್ನು ಅಥವಾ ತಾವು ಎಂದಿಗೂ ನಿರೀಕ್ಷಿಸದ ನಿರಾಶೆಗಳನ್ನು ಎದುರಿಸಿದ್ದಾರೆ. ಈ ಹೊಸ ತಿಂಗಳು ನಿಮಗೆ ಮತ್ತೊಮ್ಮೆ ಎದ್ದು ನಿಲ್ಲುವ ಅವಕಾಶವನ್ನು ನೀಡುತ್ತದೆ. ದೇವರು ಹೀಗೆ ಹೇಳುತ್ತಿದ್ದಾರೆ: ನಿಮ್ಮ ಘಾತಕಾಲವನ್ನು ಹಿಂದೆ ಬಿಟ್ಟು ಬಿಡಿ. ನಾನು ನಿಮಗಾಗಿ ಹೊಸ ವಿಷಯಗಳನ್ನು ಸಿದ್ಧಪಡಿಸಿದ್ದೇನೆ. ಕೆಲವೊಮ್ಮೆ ನಾವು ಹೀಗೆ ಯೋಚಿಸಬಹುದು: ಯೇಸು ನನ್ನ ಜೀವನವನ್ನು ನಿಯಂತ್ರಿಸುತ್ತಿದ್ದಾರೆ. ಆತನು ಈ ನೋವಿನ ದಿನಗಳನ್ನು ಏಕೆ ಅನುಮತಿಸಿದನು? ಸ್ನೇಹಿತರೆ, ಯೇಸು ಇಂದಿಗೂ ಎಲ್ಲವನ್ನೂ ನಿಯಂತ್ರಿಸುತ್ತಿದ್ದಾನೆ. ಆತನು ನಿಮ್ಮನ್ನು ಕೈಬಿಟ್ಟಿಲ್ಲ. ನಿಮ್ಮನ್ನು ಪರಿಷ್ಕರಿಸಲು, ಪವಿತ್ರಗೊಳಿಸಲು ಮತ್ತು ಮುಂದಿರುವುದಕ್ಕೆ ನಿಮ್ಮನ್ನು ಸಿದ್ಧಪಡಿಸಲು ಆತನು ಕೆಲವು ಕಠಿಣ ದಿನಗಳನ್ನು ಅನುಮತಿಸಿದ್ದಾನೆ. ಇಂದು ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಯೇಸು ನಿಮ್ಮ ಜೀವನವನ್ನು ಮರುಸ್ಥಾಪಿಸಲು ಶಕ್ತನಾಗಿದ್ದಾನೆ. ಆತನು ನಿಮ್ಮ ನೋವನ್ನು ಒಂದು ಉದ್ದೇಶವಾಗಿ ಬದಲಾಯಿಸಬಲ್ಲನು ಮತ್ತು ನಿಮ್ಮ ಘಾತಕಾಲಕ್ಕಿಂತ ನಿಮ್ಮ ಭವಿಷ್ಯವನ್ನು ಹೆಚ್ಚು ಸುಂದರವಾಗಿಸಬಲ್ಲನು. ಆದುದರಿಂದ ದೇವರು ನಿಮಗಾಗಿ ಕಾಯಿಸಿರುವ ಸುಂದರವಾದ ಭವಿಷ್ಯವನ್ನು ನೋಡಲು ನಿಮ್ಮ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿರಿ. ನಿಮ್ಮ ಜೀವನವು ಮರುಸ್ಥಾಪಿಸಲ್ಪಡುವುದನ್ನು ನೋಡುವಿರಿ. ಆಗಸ್ಟ್ ತಿಂಗಳು ನಿಮಗೆ ಆಶೀರ್ವಾದಕವಾಗಿರಲಿ.